ನಾವು ಸಣ್ಣ ಮಕ್ಕಳಿಂದ ಕಾಂಗ್ರೆಸ್ ಪಕ್ಷ ನೋಡ್ಕೊಂಡು ಬಂದಿದ್ದೀವಿ. ಸಣ್ಣ ಮಕ್ಕಳಿಂದನೂ ಕಾಂಗ್ರೆಸ್ ಪಕ್ಷ, ಗಾಂಧಿ ತಾತನವರ ಪಕ್ಷ ಅಂದರೆ ನೋಡ್ಕೊಂಡು ಬಂದಿದ್ದೀವಿ. ಆ ಪಕ್ಷದಲ್ಲಿ ಎಲ್ಲ ಇಲ್ದಿದ್ದವರು, ಅಧ್ವಾನ ಮಾಡೋರು, ಜೀವನ ಎಲ್ಲ ಅಧ್ವಾನ ಮಾಡ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದು ಇರಬೇಕು. ಬಡವರು ಬಗ್ಗರು 10 ರೂಪಾಯಿ ತರಕಾರಿ ಮಾರೋರು, 20 ರೂಪಾಯಿ ತರಕಾರಿ ಮಾರೋರು, ಅಲ್ಲಿ ಒಂದು 1/4 ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿರೋರು, ಒಂದು ಸ್ವಲ್ಪ ಆದರೂ ಅವ್ರಿಗೆ ಸಪೋರ್ಟ್ ಮಾಡಿ ಕೊಡೋಣ ಅನ್ನೋದು ನಿಮಗೆ ಮಾನವೀಯತೆ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಮಾನವೀಯತೆ ಬಂದಿಲ್ಲ. ಇಲ್ಲಿ ಹೊರಗಡೆ ಪ್ರಪಂಚ ನೋಡಿ ಎಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ ಜನ ಅನ್ನೋದು ಆಯ್ತಾ. ಅದೇನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದೆ ಅಂದರೆ ಪ್ರಪಂಚ ಎಲ್ಲ ಕಣ್ಣು ಮುಚ್ಕೊಳ್ಳೋದಿಲ್ಲ. ನೀವು ಹೊರಗಡೆ ಬನ್ನಿ, ಈ ಬಡವರು ಬಗ್ಗರದ್ದು ಕಷ್ಟ ನೋಡಿ. ಏನಕ್ಕೆ ಈ ಥರ ಜನಗಳಿಗೆ ಟಾರ್ಚರ್ ಕೊಟ್ಟು ಇನ್ನೊಂದು ಕೋಟೆ ಸಾಮ್ರಾಜ್ಯ ಕಟ್ಟೋದು ಏನಿದೆ? ಡಿ ಕೆ ಶಿವಕುಮಾರ್ ಅವರೇ, ಬನ್ನಿ, ನೀವು ಹೊರಗಡೆ ಬನ್ನಿ, ಈ ಬಡವ್ರನ್ನೆಲ್ಲ ನೋಡಿ. ನೀವು ಅಲ್ಲೇ ನಮ್ಮದೇ ಪ್ಲ್ಯಾನ್ ಅಂತ ನೀವು ಪ್ಲ್ಯಾನ್ ಮಾಡ್ಕೋಬೇಡಿ. ಜನರಿಂದ ನೀವು ಅಧಿಕಾರಕ್ಕೆ ಬಂದು ಒಂದು ಮಂತ್ರಿ ಆಗಿರೋದು. ನಾನು ಹೇಳ್ತೀನಿ, ನಾನು ಹೆಬ್ಬೆಟ್ಟು, ನಾನೇನು ಓದಿರೋಳಲ್ಲ, ನಾನೊಂದು ಹೆಬ್ಬೆಟ್ಟು. ನೀವು ಜನಗಳಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಬೇಕಾಗಿ ಜಾಗದಲ್ಲಿ ನೋವಿಡ್ತಾ ಇದ್ದೀರಾ ಆಯ್ತರ. ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಮಾನವೀಯತೆ ಇದ್ದರೆ ಇದನ್ನೆಲ್ಲ ನಿಲ್ಲಿಸಿ. ನಾವು ರೈತರ ಮಕ್ಕಳೇ, ಇಲ್ಲಿ ವ್ಯಾಪಾರಿಗಳೇ, 10 ರೂಪಾಯಿ ದುಡಿದ್ರೇ ನಮಗೆ ಅನ್ನಕ್ಕೆ ದಾರಿ. ನಿಮ್ಮಂಗೆ ಕೋಟಿ ಸಾಮ್ರಾಜ್ಯ ಕಟ್ಕೊಂಡು ನಾವು ಇಲ್ಲಿಲ್ಲ ಆಯ್ತಾ. ನಿಮ್ಗೇನ ಮಾನವೀಯತೆ ಅಂತ ಇದ್ದರೆ ರೈತರುಗಳ ಮೇಲೆ ದೌರ್ಜನ್ಯ ಮಾಡೋದನ್ನ ನಿಲ್ಲಿಸಿ. ಸರ್ಕಾರ ಬಂದು ಏನು ಪ್ರಯೋಜನ ಮೇಡಮ್ ಅವರೇ? ಎಲ್ಲರ ಕಣ್ಣಲ್ಲಿ ನೀರು ತರ್ಸಕ್ಕೆ ಈ ಸರ್ಕಾರ ಬಂದಿದ್ದು. ನಾವು ಸಣ್ಣ ಮಕ್ಕಳಿಂದ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಅಂದರೆ ನಮಗೆ ಪ್ರೀತಿ ಆಯಿತಾ. ಈ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಬಾಂಬ್ ಆಗ್ಬಿಟ್ಟವ್ರೆ. ಜನಗಳಿಗೆ ಎದೆಗಳೇ ಸಿಡಿಸ್ತಾ ಇದ್ದಾರೆ ಅಲ್ವಾ. ಹೆಂಗೆ ತಡ್ಕೊಬೇಕು? ರೈತರೇ ಆಗಲಿ, ವ್ಯಾಪಾರಿಗಳೇ ಆಗಲಿ, ಏನರಲ್ಲಿ ಜೀವನ ಕಟ್ಕೊಂಡು ಏನರಲ್ಲಿ ಜೀವನ ಮಾಡಬೇಕು? ಸಪೋರ್ಟ್ ಮಾಡಿರಿ. ನಿಮ್ಗೆ ಆದರೆ ಸಪೋರ್ಟ್ ಮಾಡಿ. ಅವ್ರ ಜೀವನಗಳು ಯಾಕೆ ಕಸ್ಕೊಂತೀರಾ? ಆದರೆ ಸಹಾಯ ಮಾಡಿ. ಬಡವರು ಬಗ್ಗರನ್ನೆಲ್ಲ ಹುಡುಕಿ ಏನಾನ ಸಹಾಯ ಮಾಡೋಕ್ಕೆ ನಿಮ್ಗೆ ಧೈರ್ಯ ಇದ್ದರೆ ಸಹಾಯ ಮಾಡಿ. ಏನಕ್ಕೆ ಅವ್ರ ಮನ್ಸುಗಳ ಮೇಲೆ ಬರೆ ಎಳಿತೀರ? ನಾನೊಂದು ವ್ಯಾಪಾರಿ, ನಾನೊಂದು ರೈತರ ಮಗಳು. ನಮಗೆ ಕಷ್ಟ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಹೌದು, ಕಣ್ಣಲ್ಲಿ ನೀರು ತೊಳೆಯೋದಲ್ಲ, ಜನ ಸತ್ತೇ ಹೋಗ್ತಾರೆ ಮೇಡಮ್. ರೈತರುಗಳಿಗೆ ಭೂಮಿ ಕಿತ್ಕೊಂಡು ಆಗಿದೆ ಅಂದಮೇಲೆ ಎಷ್ಟೋ ಜನ ಪಕ್ಷಿಗಳಂಗೆ ಪ್ರಾಣ ಬಿಟ್ಬಿಡ್ತಾರೆ ಇವ್ರು ಮಾಡಿರೋ ಕೆಲಸಗಳಿಗೆ. ನಿಮ್ಮ ಸಾಮ್ರಾಜ್ಯ ನಿಲ್ಲಿಸಿ. ನಿಮ್ಮ ಸಾಮ್ರಾಟ ಬೇಡ ಯಾರಿಗೂ. ನೀವು ಹೊಸದು ಮಾಡೋದು ಬೇಡ. ರೈತರು ಹೊಟ್ಟೆ ಮೇಲೆ ಹೊಡೆಯೋದು, ಇಲ್ಲಿ ಬಡವರು ಬಗ್ಗರು ವ್ಯಾಪಾರಿಗಳ ಮೇಲೆ ಹೊಡೆಯೋದು ಯಾವುದು ಬೇಡ. ಒಂದೊಳ್ಳೆ ಮನುಷ್ಯ ಅಂದ್ಕೊಂಡು ಸ್ವಲ್ಪ ಮಾನವೀಯತೆ ತೋರಿಸಿ. ತಟ್ಟುತ್ತೆ. ಅವರು ಬೆಳೆ ಬೆಳೆದು ನಮ್ಗೆ ಅನ್ನ ತಿನ್ನೋದಕ್ಕೆ ಅನ್ನ ಕೊಡೋರು ಮೇಡಮ್. ಇವತ್ತು ನಾವು ಒಂದಿನ ಕೂಲಿ ಮಾಡಲಿ, ಸುಮ್ಮನೆ ಮನೆಯಲ್ಲಿರಲಿ, ನಾವು ಅನ್ನ ತಿನ್ನಲೇಬೇಕು. ಅಲ್ಲಿ ಅವರು ರೈತರು ಬೆಳೆದ್ರೇ ನಮ್ಗೆ ಇಲ್ಲಿ ಬರೋದು. ಹೌದು, ಕಣ್ಣೀರು ಸುರಿಸ್ತಿದ್ದಾರೆ. ರಕ್ತ ಸುರಿಸ್ತಾರೆ ಅನ್ನೋದಲ್ಲ, ಕಣ್ಣೀರು ಸುರಿಸ್ತಾ ಇದ್ದಾರೆ. ನಾವು ಜೀವ ಬಿಟ್ಬಿಡೋಣ? ನಮ್ಮ ಭೂಮಿ ಕಸ್ಕೊಂತವನೆಲ್ಲ ಈ ವ್ಯಕ್ತಿ. ನಾವು ಅದಕ್ಕೆ ಮುಂದೆನೇ ನಮ್ಮ ಭೂಮಿ ಹೋಗಕ್ಕೆ ಮೊದಲೇ ನಾವು ಜೀವ ಕಳ್ಕೊಬಿಡೋಣ ಅಂತಾರೆ ಇವಾಗ ಜನ. ನಾವೊಂದು ವ್ಯಾಪಾರಿ, ಅಲ್ಲಿ ಬೆಳೆದ್ರೇ ಇಲ್ಲಿ ಬರೋದು ನಮಗೆ. ಸಾಹೇಬರು ಅರ್ಥ ಮಾಡ್ಕೊಂಡಿಲ್ಲ. ಜನರು ಕಷ್ಟ ಆಗಲಿ, ಅವ್ರ ನೋವುಗಳಾಗಲಿ ಏನು ತಿಳ್ಕೊಂಡು ಅಂತಾರೋ ಅಲ್ಲ. ತಿಳ್ಕೊಂಡಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಬಡವರು ಬಗ್ಗರನ್ನ ಯಾರನ್ನ ಹುಡುಕಿ ಒಂದಷ್ಟು ಎಲ್ಪು ಮಾಡೋಕ್ಕಾಗಿಲ್ವ? ಸುಮ್ಮನೆ ಇದ್ಬಿಡಿ ಅಲ್ಲೂರ. ಅವ್ರಿಗೆ ಕಷ್ಟ ಗೊತ್ತಾಗಲ್ಲ ಮೇಡಮ್. ಅವರು ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಒಣಗಿದ್ರೆ ಅವ್ರ ಕಷ್ಟ ಗೊತ್ತಾಗೋದು. ರೈತರು ಅಷ್ಟೇ, ವ್ಯಾಪಾರಿಗಳು ಅಷ್ಟೇ. ಇಲ್ಲಿ ಯಾರು ಗುಡ್ಡೆ ಹಾಕೊಂಡು ತಿನ್ನೋಷ್ಟು ಮುಡ್ಕೊಂಡಿಲ್ಲ ಹಣ ಅದ್ರವಾ. ಇವರು ಏನೇನೋ ಮಾಡಿ ರೈತರು ಹೊಟ್ಟೆ ಮೇಲೆ ಹೊಡೆದು ನನ್ನ ಬಾಯೆಲ್ಲ ಒಣಗಾಯ್ತು ಮೇಡಮ್. ಅವರು ಒಂದು ಜಮೀನಲ್ಲಿ 1 ಎಕರೆ ಜಮೀನು ಇಟ್ಟಿರೋರು ಸೊಪ್ಪು, ತರಕಾರಿ, ಕಾಯಿ ಏನಾನ ಬೆಳೆದು ಇಲ್ಲಿ ನಮಗೆ ಕಳಿಸಿದ್ರೆ ಒಳ್ಳೆ ತರಕಾರಿ ಅಲ್ಲೂರ. ಇವಾಗ ಅವ್ರಿಗೆ ಅಲ್ಲಿ ಮೇಯ್ನು ಭೂಮಿ ಇಟ್ಕೊಂಡಿರೋರು ಎಲ್ಲ ಬೆಳೆದು ನಮಗೆ ಕಳಿಸಿದ್ರೆ ನಮಗಿಲ್ಲಿ ಒಳ್ಳೆ ಊಟ, ಒಳ್ಳೆ ಫುಡ್ಡು, ಒಳ್ಳೆ ಆರೋಗ್ಯ ಅಲ್ಲೂರ. ಅವ್ರಿಗೆ ಅನ್ಯಾಯ ಆದರೆ ನಾವು ರೈತರೇ ಮೇಡಮ್. ಫಸ್ಟು ಭತ್ತ ಬೆಳೆದಿದ್ದೀವಿ, ರಾಗಿ ಬೆಳೆದಿದ್ದೀವಿ. ಫಸ್ಟು ನಾವು ರೈತರೇ. ಫಸ್ಟು ಚಿಕ್ಕದ್ರಲ್ಲಿ ರೈತರ ಕೆಲಸ ಮಾಡಿ ನಾವು ಹೂವು ವ್ಯಾಪಾರಕ್ಕೆ ಬಂದಿರೋದು ಇಲ್ಲಿ ಆಯ್ತಾ.
ಅವ್ರಿಗೆ ಇವಾಗ ಅಲ್ಲಿ ತೊಂದರೆ ಆಗೋದಕ್ಕೆ, ಅವ್ರ ಸಭೆ ಸೇರೋದಕ್ಕೆ, ಅವ್ರ ನೋವು ತೋಡ್ಕೊಳ್ಳೋದಕ್ಕೆ ನಮ್ಗೆ ಇಲ್ಲಿ ನೋವಾಗುತ್ತೆ. ಫಸ್ಟ್ ನಾವು ಜಮೀನಲ್ಲಿ ಕೆಲಸ ಮಾಡಿದವರಲ್ವಾ, 1 ಎಕರೆ ಜಮೀನಿದ್ರೆ ಊರಲ್ಲಿ ಹಬ್ಬ ದೇವ್ರು ಬಂದರೆ ಎಲ್ಲ ಊರಿಗೆ ಸೇರ್ತಾರೆ. ಒಂದು ಗ್ರಾಮ ದೇವತೆ ಮಾಡಲಿ ಅಲ್ವರ, ಒಂದು ಊರ ಹಬ್ಬ ಮಾಡಲಿ, ಎಲ್ಲ ಊರಿಗೆ ಸೇರ್ತಾರೆ. ಆ ಊರಲ್ಲೇ ಒಕ್ಕಲಿಲ್ಲ ಅಂದಮೇಲೆ ಅವ್ರು ಎಲ್ಲಿ ಸೇರ್ತಾರೆ? ಅವ್ರ ಮನಸ್ಸು ಹೆಂಗಿರ್ಬೋದು, ಎಷ್ಟು ನೋವಾಗ್ಬೋದು. ಅದು ಒಕ್ಕಲು ಜೀವನ ಅಲ್ವಾ ಮರೆ. ಒಂದು ಆ ಭವಿಷ್ಯನೇ ಕಿತ್ಕೊಂಡ ಮೇಲೆ ಉಸಿರು ಇರೋಲ್ಲ. ಅದೊಂದು ಧೈರ್ಯ ಅವ್ರಿಗೆ. 1 ಎಕರೆ ಭೂಮಿ ಇದೆ, ನಮ್ಮ ಊರಿದೆ ಅಲ್ವರ. ಇವಾಗ ನಾವು ಏನಾನ ಅನಿಸ್ಬೇಕಾದ್ರೆ ಬೇಜಾರಾದರೆ ತಡೆಪ್ಪ ಊರ್ಗಾನ ಹೋಗಿ ಬರೋಣ, ಬೇಜಾರು ಕಳೀತದೆ ಅಲ್ವರ. ಬಿಸಿಲು ಬಂದರೆ ರೈತರು ಒಣಗ್ತಾರೆ, ನಾವು ಒಣಗ್ತೀವಿ. ಮಳೆ ಬಂದರೆ ಅವರು ನೆನೀತಾರೆ, ಇಲ್ಲ ಓಡೋಗಿ ಒಂದು ಮರದ ಕೆಳಗಡೆ ನಿಂತ್ಕೊಂಬೋದು ಅಷ್ಟೇ. ನಾವು ನೆನಿತೀವಿ. ಅವರಲ್ಲಿ ಬೆಳೆದು ಕಳಿಸಿದ್ದು ನಮಗಿಲ್ಲಿ ಊಟ. ಒಂದು ವ್ಯಾಪಾರಿನೇ ಆಗಲಿ, ಒಂದು ಮನೇಲಿ ಸುಮ್ಮನೆ ಒಂದು ಮಹಿಳೆ ಕೂತ್ಕೊಂಡು ತಿಂದ್ರೇನು ಅಲ್ಲಿ ಜಮೀನಲ್ಲಿ ಬೆಳೆದ್ರೇ ನಮಗೆ ಅಲ್ವರ. ಅವ್ರಿಗೆ ನೋವು ಕೊಡಬೇಡಿ, ಕೈ ಮುಗಿದು ಕೇಳ್ಕೊಂತೀವಿ. ಸರ್ಕಾರ ಯಾಕಮ್ಮ ಟಾರ್ಗೆಟ್ ಮಾಡ್ತಾರೆ? ಟಾರ್ಗೆಟು ಇಷ್ಟು ಇಲ್ಲ ಮೇಡಮ್, ಇಷ್ಟು ವರ್ಷ ಈ ಟಾರ್ಗೆಟ್ ಇಲ್ಲ, ಈ ನೋವಿಲ್ಲ ಅಲ್ವರ. ಅವ್ರನ್ನ ಒಕ್ಕಲೇ ಕಿತ್ಕೊಂಡು ಹೋಗಿ ಅಂದರೆ, ನಮ್ಮನ್ನು ಬರೇ ಒಂದಿಷ್ಟು ಹೂವು ಮಾರೋರ್ನ ಎತ್ಕೊಂಡು ಹೋಗ್ಬಿಡಿ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತದೆ. ಅಪ್ಪ ಅದಕ್ಕೆ ಹಾಕಿರೋ ಬಂಡವಾಳ ನಾನು ಎಲ್ಲಿ ಮಾರಿ ಆ ದುಡ್ಡು ತೆಗೀಲಿ. ಅವ್ರ ಊರು ಒಕ್ಕಲೇ ಬಿಟ್ಟು ಹೋಗ್ಬಿಡಿ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ಬೋದು. ಡಿ ಕೆ ಸಾಹೇಬ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಕಷ್ಟ ನೋವು ಅರ್ಥ ಆಗ್ತಾ ಇಲ್ಲ. ನಮ್ಮಂಗೆ ನೊಂದ್ಕೊಂಡು ಬೆಂದ್ಕೊಂಡು ಬಂದಿದ್ರೆ ಅಮ್ಮವ್ರೆ ಅವ್ರಿಗೆ ಎಲ್ಲ ಹೆಂಗೆ ಜೀವನ ಹೆಂಗೆ. ಅವಾಗ 10 ರೂಪಾಯಿ ಕೂಲಿ ಮಾಡ್ತಾ ಇದ್ವಿ, ಇವಾಗ 200-300 ದುಡಿತೀವಿ. ಈ ನೋವು ರೂಟಲ್ಲಿ ಅವ್ರು ಬಂದಿದ್ದಿದ್ರೆ ಅವ್ರಿಗೆ ಕಷ್ಟ ಗೊತ್ತಾಗೋದು. ಅವರು AC ರೂಮಲ್ಲೇ ಇದ್ಕೊಂಡು ವಿಧಾನಸಭೆಯಿಂದ ಮನೆಯಲ್ಲಿ AC ಕಾರ್ಗೆ ಹಂಗೆ ಓಡಾಡ್ಕೊಂಡಿರೋದು. ಅವ್ರು ಹೊರಗಡೆ ಬರಬೇಕು, ಇಲ್ಲಿ ಬಡವರು ಬಗ್ಗರು ಜನಗಳು ಕಷ್ಟ ನೋಡಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು ಅವರು. ಆವಾಗ ಅವ್ರಿಗೆ ಮಾನವೀಯತೆ ಬರುತ್ತೆ. ರೈತರ ಕಷ್ಟ ನೋಡ್ಬೇಕಲ್ವಾ ಅವ್ರಿಗೆ? ಹೌದಾ ಮಾರೆ, ಅವ್ರಿಗೆ ಗೊತ್ತು. 1 ಎಕರೆ ಇಕ್ಕಿರೋರು ಮನೆಯಲ್ಲಿ 4 ಜನ ಗಂಡು ಮಕ್ಳು ಇರ್ತಾರೆ. ಈ ದಿನ 50 ಲಕ್ಷ ರೂಪಾಯಿ ಕೊಟ್ಟುಬಿಟ್ರೆ ಒಂದು ಮಗುಗೆ ತಿಂದು ನೀರು ಕುಡಿದು ಬಿಡ್ತಾನೆ ಅವನ ಜೀವನ, ಅವನ ಮಕ್ಕಳ ಜೀವನ ಏನದಲ್ಲಿ ಬದುಕ್ತಾರೆ ಅವರು. ಅಯ್ಯೋ ನಮ್ಮ ತಾತನೋ ನಮ್ಮ ದೊಡ್ಡಪ್ಪನೋ ಕೊಟ್ಟ ನಮ್ಮ ಅಪ್ಪನಿಗೆ 50 ಲಕ್ಷ ರೂಪಾಯಿ, ನಮ್ಮಪ್ಪ ಒಳ್ಳೆ ಕಾರಲ್ಲಿ ಓಡಾಡಿಬಿಟ್ಟು ನಮ್ಮನ್ನು ಅಯ್ಯ ಅನ್ನಿಸ್ತರು, ನಾವು ಎಲ್ಲಿ ಹೋಗಿ ಜೀವನ ಮಾಡೋದು ಅಂತಾರ ಇಲ್ವಾ? ನೋವಿದೆ ಮೇಡಮ್. ಆ ತೆಗಿಯೋ ಶುಭ ಕಾರ್ಯಕ್ಕೆ ತಗೊಂಡೋಗ್ತಾರೆ ಒಂಬಳೆ. ಏನು ಹೇಳಿ, ಎಲ್ಲನ ಹುಡುಕಿ ಕಳ್ಸಿಕ್ಕಿಡೋಕೆ, ಗ್ರಾಮ ದೇವತೆಗಿಡೋಕೆ, ಅದಕ್ಕೆ ಒಂಬಳೆ ತೆಗಿನ ಮರದಲ್ಲಿ ಎಳ್ನೀರು, ಜಲ್ಮ ತಂಪು ಮಾಡ್ಕೊಳಕ್ಕೆ ಎಳ್ನೀರು, ದೇವ್ರ ಪೂಜೆ ಕೊಡಿಯೋಕ್ಕೆ ತೆಗಿನಕಾಯಿ ಅಲ್ಲೂರ. ಅಂಥ ಮರನೇ ಕಡಿದ್ಬಿಟ್ಟು ನಿಮ್ಮ ಸಾಮ್ರಾಜ್ಯ ಕಟ್ಕೊಳೋದು ಏನಿಲ್ಲ ಇದ್ದವ್ರೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಸಾಮ್ರಾಜ್ಯ ಕಟ್ಕೊಳೋದು ಏನಿದೆ? ಯಾರಿಗೂ ಸಾಮ್ರಾಜ್ಯ ಕಟ್ಕೊಡ್ಬೇಡಿ ಅಲ್ವರ. ಇದ್ರ ಮಂತ್ರಿ ಪದವಿ ಹೋಯ್ತು, ಇದ್ರೆ ಇತ್ತು. ನಿಮ್ಮ ಒಳ್ಳೆತನ ತೋರಿಸ್ಕೊಳ್ಳಿ, ಜನ ಕೈ ಮುಗಿತಾರೆ ಅಲ್ವರ. ನಮಗೆ ಸಹಾಯ ಮಾಡಿದ್ರು, ನಮ್ಗೆ ಹೆಲ್ಪ್ ಮಾಡಿದ್ರು, ಒಳ್ಳೇದು ಮಾಡಿದ್ರು ಆ ಸಾರು ಅಲ್ವಮ್ಮ. ಅಮ್ಮ ಈಗ ಸರ್ಕಾರ ಬರೋದೇ ರೈತರಿಗೆ ಒಳ್ಳೇದು ಮಾಡ್ತೀನಿ ಅಂತ. ಹೌದು ಭರವಸೆ ಕೊಟ್ಟೆ ಬರೋದು. ಅವ್ರಿಗೆ ಬರೇ ಹೇಳಿದ್ರೆ ಎಲ್ಲಿ ತಡ್ಕೊಳ್ಳೋದು ಅಲ್ವರ. ನಮಗೆ ಇಲ್ಲಿದ್ಕೊಂಡೆ ಇಷ್ಟು ನೋವಾಗ್ತದಲ್ಲ, ಅವ್ರು ಊರು ಒಕ್ಕಲೇ ಕಿತ್ಕೊಂಡು ಹೋಗಿ ಅಂತಂದರೆ ಅವ್ರಿಗೆ ಎಷ್ಟು ಬಾಧೆ ಆಗ್ಬೋದು, ಎಷ್ಟು ಹಿಂಸೆ ಆಗ್ಬೋದು. ಇವ್ರು ಯೋಚನೆ ಮಾಡಿದ್ರೆ ಒಂದು ನಿಮಿಷ. ನಾವು ಹೊಲದಲ್ಲಿ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ಇವಾಗ ಇಲ್ಲಿ ಹೂವು ಮಾರಕ್ಕೆ ಬಂದಿರೋದು. ನಾವೇನು ಸುಖವಾಗಿ ಬೆಳೆದವ್ರು ಇಲ್ಲ ಅವರೇ. ನಾವು ಚಿಕ್ಕದಿಂದ ಸುಖವಾಗಿ ಬೆಳೆದವರಲ್ಲ. ಫಸ್ಟು ಸ್ಕೂಲ್ ಮೆಟ್ಲತ್ತಿಲ್ಲ, ನಾನು ಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ ಇಷ್ಟು ಮಗುನಲ್ಲಿ. ಅದ್ರ ಕಷ್ಟ ಏನು ಅನ್ನೋದು ಗೊತ್ತು ನಮಗೆ. ಬೆಂಗಳೂರು ನಗರ ಮಾಡಕ್ಕೆ ಹೊರಟಿದೆ. ಬೇಡ, ಯಾವ ನಗರ ಬೇಡ ಸ್ವಾಮಿ, ಇರೋ ನಗರನೇ ಸಾಕು. ಇದರಲ್ಲೇ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಯಾವ ನಗರನೂ ಬೇಡ ಅಲ್ಲೂರ. ಒಬ್ಬರು ಜೀವನ ಕಸ್ಕೊಂಡು ನೀವು ಸಾಮ್ರಾಜ್ಯ ಕಟ್ಟೋದು ಯಾರಿಗೆ ಅದು ಖುಷಿ ಅನ್ನಿಸ್ತದೆ ಹೇಳಿ ಅಮ್ಮವ್ರೆ? ಯಾರಿಗಾನ ಖುಷಿ ಅನ್ನಿಸ್ತದ? ಇನ್ನು ನೀವು ಏನಾನ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕು. ನಿಮ್ಮ ಭೂಮಿ ಹೋಗ್ಬಿಟ್ಟಿದೆ, ನಾವಿದ್ದೀವಿ, ನಾವು ಹೆಲ್ಪ್ ಮಾಡ್ತೀವಿ.
ಆ ಭೂಮಿ ನಿಮ್ಗೆ ವಾಪಸ್ ಬರುತ್ತೆ, ಭಯ ಬೀಳಬೇಡಿ ಅನ್ನೋ ಭರವಸೆ ನೀವು ಕೊಡಬೇಕು. ಆ ಭೂಮಿನೇ ಕಸ್ಕೊಂಡು ನೀವು ಹೊಸ ಬೆಂಗಳೂರು ಕಟ್ಟಿ ಏನಾಗಬೇಕಾಗಿದೆ, ಸಾಮ್ರಾಜ್ಯ ಕಟ್ಟಿ? ಇಲ್ಲ ಮವ್ರೆ, ಕಷ್ಟ, ನೋವು. ನಾವು ರೈತರ ಮಕ್ಕಳೇ, ಚಿಕ್ಕದ್ರಲ್ಲಿ ಗೈಕೊಂಡು ಬಂದವ್ರೆ ನಾವು. ಅದ್ರ ನೋವು ಏನು ಅನ್ನೋದು ನಮಗೆ ಗೊತ್ತು. ರಿಯಲ್ ಎಸ್ಟೇಟ್ ದಂಧೆ ಅಂತ ಬೇಡವರು, ಆ ರಿಯಲ್ ಎಸ್ಟೇಟು ಬೇಡ. ಅವ್ರಿಗೆ ಹೊಸ ಜೀವನ ಕಟ್ಕೊಡೋದು, ಒಬ್ರ ಜೀವನ ಹಾಳು ಮಾಡಿಬಿಟ್ಟು ಒಬ್ರ ಜೀವನ ಕಟ್ಕೊಡೋ ಬೇಡ ಅಲ್ವರ. ಇರೋರು ಅಲ್ಲಿನ ಬದುಕೆ, ಅಲ್ಲಿ ಜಮೀನಲ್ಲೇ ತರಕಾರಿ ಬೆಳೆಯೋಕ್ಕೆ ಸಪೋರ್ಟ್ ಮಾಡಿಕೊಡಿ ನೀವಿನ್ನ. ಇನ್ನೂ ಏನನ್ನ ಭತ್ತ ಜೋಳ ಅದು ಅಂಥದ್ದು ಹಾಕೋದಕ್ಕೆ ಸಪೋರ್ಟ್ ಮಾಡಿ, ಔಷಧಿಗಳು ಗೊಬ್ಬರ ಅದು ಕೊಟ್ಟು ಅವ್ರಿಗೆ ಧೈರ್ಯ ತುಂಬಿ ರೈತರುಗಳಿಗೆ. ಅಲ್ಲಿ ಬೆಳೆದ್ರೇ ಮೇಡಮ್ ನಾವಿಲ್ಲಿ ಬೂವ ತಿನ್ನೋದು. ಅದು ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ಯಾಕೆ ಅರ್ಥ ಆಗ್ತಾ ಇಲ್ವೇ ಗೊತ್ತಿಲ್ವೇ ನಮಗೆ. ಕರುಳು ಚಿವುಕ್ದಂಗೆ ಆಗ್ತದೆ ಅಮ್ಮವ್ರೆ. ಅಲ್ಲಿ ಒಂದೊಂದು ಜಮೀನಲ್ಲಿ ಮಹಿಳೆಗರು ಕಣ್ಣೀರು ಹಾಕ್ತಾ ಇದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಇದ್ರೆ ನಮಗಿಲ್ಲಿ ಹೊಟ್ಟೆ ಚಿವುಕ್ತದೆ. ನಾವು ರೈತರೇ ಅಲ್ವರ. ಲಾಸ್ಟಲ್ಲಿ ಏನು ಹೇಳ್ತೀರಾ ಶಿವಕುಮಾರ್ ಸರ್ಗೆ? ಅದೇ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ಆ ರೈತರುಗಳಿಗೆಲ್ಲ ಸಪೋರ್ಟ್ ಮಾಡಿ, ಒಂದು ಭರವಸೆ ಅವ್ರಿಗೆ ಕೊಡಿ. ಅವ್ರ ಜಮೀನುಗಳು ಕಿತ್ಕೊಂಡು ಅಯ್ಯೋ ಅನ್ಸ್ಬೇಡಿ. ಅವರು ಒಕ್ಕಲು ಬಿಟ್ಟು ಹೋಗೋಕ್ಕಾಗಲ್ಲ. ನಮ್ಮನ್ನೇ ಇಲ್ಲಿ ಸಪೋಸ್ ಎತ್ಕೊಂಡು ಹೋಗ್ಬಿಡಮ್ಮ ಇವನ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಎಲ್ಲಪ್ಪ ಮಾರಲಿ ನಾನು ಇದನ್ನು ಅಂತ. ಅವರು ಜೀವನ ಅದು, ತಲತಲಾಂತರ ಅವ್ರ ಜೀವನ ಮೇಡಮ್ ಅದು. ರೈತರುಗಳು ಅಂದರೆ ಒಂದು ಹಬ್ಬ ಬರಲಿ ಎಲ್ಲ ಊರಿಗೆ ಸೇರ್ತಾರೆ. ಒಂದು ಗ್ರಾಮ ದೇವತೆ ಮಾಡಬೇಕು, ಒಂದು ಹಬ್ಬ, ಒಂದು ಮದುವೆ ಆದರೆ ನಾವು ಆಯಾಗಿ ಹೋಗಿ ಊರಲ್ಲಿ 2 ದಿನ ಕಾಲ ಕಳೆದು ಬಿಟ್ಟು ಬರೋಣ. ನೀವು ಆ ಒಕ್ಕಲೆ ಕಿತ್ಕೊಂಡ ಮೇಲೆ ಅವ್ರ ಮನ್ಸು ಮೇಲೆ ಬರೆ ಎಳ್ದಂಗಲ್ವಾ.